ಐತಿಹಾಸಿಕ ಸ್ಮಾರಕಗಳನ್ನು ಹೊಂದಿರುವ ನಮ್ಮ ಬೀದರ್ ನಗರದಲ್ಲಿ 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ವಿಶೇಷವಾದಂಥ ಬ್ಯಾನರ್ಗಳು ಜನರಿಗೆ ದರ್ಶನ ಕೊಡ್ತವೆ. ನಗರದ ಪ್ರಮುಖ ಬೀದಿಗಳಲ್ಲಿ ರಸ್ತೆಗಳ ಪಕ್ಕದಲ್ಲಿ ಬ್ಯಾನರ್ಗಳಿರ್ತವೆ. ಆ ಬ್ಯಾನರ್ಗಳು ಯಾವಂದರೆ ಈಗ ನೀವು ನೋಡ್ತಿರ್ಬೋದು ನನ್ನ ಹಿಂದ್ಗಡೆ ಏನೋ ರಹೀಮ್ ಖಾನ್ ಅವರ ಭಾವಚಿತ್ರವಿರುವ ಬ್ಯಾನರ್ಗಳು. ಏನೋ ಪ್ರತಿಯೊಂದು 2 ತಿಂಗಳು 3 ತಿಂಗಳಿಗೆ ಒಂದು ಸರಿ ಏನು ನಗರದ ಪ್ರಮುಖ ರಸ್ತೆಗಳ ಹತ್ರ ಈ ಬ್ಯಾನರ್ಗಳಿರ್ತವೆ. ಏನಂದರೆ ವಿ ಥ್ಯಾಂಕ್ಸ್ ಅವರ್ MLA ರಹೀಮ್ ಖಾನ್ ಜಿ ಫಾರ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ ಅಂತ. ಅದೇ ರೀತಿ ಏನು ಪ್ರತಿಯೊಂದು ಕಡೆ ಬ್ಯಾನರ್ಗೂ ಕೂಡ ಏನು 500 ಲಕ್ಷ ಅಂದರೆ 5 ಕೋಟಿ ರೂಪಾಯಿಯ ರಸ್ತೆಗಳನ್ನು ಮಾಡಿದ್ದಕ್ಕೆ ನಾವು ರಹೀಮ್ ಖಾನ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಅಂತ ಬ್ಯಾನರ್ಗಳಿರ್ತವೆ. ಇದನ್ನು ಸ್ವತಃ ಶಾಸಕರು ಅಂದರೆ ಇಲ್ಲಿನ ಶಾಸಕರು ಹಾಕಿಸ್ತಾರೋ ಯಾರು ಹಾಕಿಸ್ತಾರೋ ಅಥವಾ ಅಭಿಮಾನಿಗಳು ಹಾಕಿಸ್ತಾರೋ ಗೊತ್ತಿಲ್ಲ. ನೀವು ನೋಡ್ತಿರ್ಬೋದು ಪ್ರತಿಯೊಂದು ಕಡೆಗೂ ಅದೇ ಪ್ರಿಂಟರ್ಸು ಅದೇ ಫಾಂಟು ಫೋಟೋಗಳಿರ್ತವೆ. ಯಾಕಂದರೆ ರಹೀಮ್ ಖಾನ್ ಅವರು ಪಾಪ ಸಾಕಷ್ಟು ಮುತುವರ್ಜಿ ವಹಿಸಿ ನಗರದ ಪ್ರಮುಖ ರಸ್ತೆಗಳನ್ನ ಅಂದರೆ ಹಲವು ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟು ಸಾಕಷ್ಟು ಪರಿಶ್ರಮ ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಬ್ಯಾನರ್ಗಳು ಬಿಂಬಿಸ್ತಿರ್ತವೆ. ಏನು ಈ ಬ್ಯಾನರ್ಗಳು ಪ್ರತಿಯೊಂದು ಕಡೆಗೂ ಇರ್ತವೆ. ಈ ಬ್ಯಾನರ್ಗಳು ಹರಿದೋಕ್ಕೂ ಮುಂಚೆನೇ ಇಲ್ಲಿನ ರಸ್ತೆಗಳು ಕೂಡ ಅಷ್ಟೇ ಸುಮಧುರವಾಗಿರ್ತವೆ ಅಂತಲೇ ಹೇಳ್ಬೋದು. ರಹೀಮ್ ಖಾನ್ ಅವರ ನೇತೃತ್ವದಲ್ಲಿ ಏನು ನಗರದ ರಸ್ತೆಗಳು ಯಾವೆಲ್ಲ ರೀತಿ ಸ್ವಚ್ಛಂದವಾಗಿ ಎಷ್ಟು ಕ್ಲೀನಾಗಿ ಎಷ್ಟೊಂದು ಸದೃಢವಾಗಿವೆ ಅನ್ನೋದನ್ನು ನಾವಿವತ್ತು ಒಂದು ಫ್ಯಾಕ್ಟ್ ಚೆಕ್ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀವಿ. ರಹೀಮ್ ಖಾನ್ ಅವರ ಏನು ಶಾಸಕರ ಹಾಗೂ ಪೌರಾಡಳಿತ ಸಚಿವರ ಸ್ವಕ್ಷೇತ್ರದಲ್ಲಿ ಅವರ ಮುತುವರ್ಜಿಯಿಂದ ಎಷ್ಟೆಲ್ಲ ರೀತಿ ರಸ್ತೆಗಳು ಸದೃಢವಾಗಿ ನಿರ್ಮಾಣವಾಗಿವೆ, ಎಷ್ಟೆಲ್ಲ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಅನ್ನೋದನ್ನು ಒಂದು ನಿಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಫ್ಯಾಕ್ಟ್ ಚೆಕ್ ಮೂಲಕ ತೋರಿಸ್ತಾ ಹೋಗ್ತದೆ. ನಾವೀಗ ನಗರದಿಂದ ಏನು ಬೀದರ್ ನಗರದಿಂದ ಹೈದರಾಬಾದ್ಗೆ ತೆರಳುವ ರಸ್ತೆಯಲ್ಲಿದ್ದೀವಿ. ಮಾರ್ಕೆಟ್ ಸ್ಟೇಷನ್ನ ಮುಂಭಾಗದಲ್ಲಿ ಈ ಸ್ಟೇಷನ್ನ ಮುಂಭಾಗದಲ್ಲಿರೋ ರಸ್ತೆಯನ್ನು ನೋಡಿ ನೀವು ಎಷ್ಟೊಂದು ಸದೃಢವಾಗಿ ಇಲ್ಲಿನ ಶಾಸಕರು ಮುತುವರ್ಜಿ ವಹಿಸಿ ನಿರ್ಮಿಸಿದ್ದಾರೆ ಅಂತ ನೋಡ್ತಿರ್ಬೋದು. ನೀವು ಎಷ್ಟೆಲ್ಲ ರೀತಿ ರೋಡನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ ಅಂತ. ಒಂದೊಂದು ಅಡಿ 2 ಅಡಿ ಗುಂಡಿಗಳಿವೆ. ಇಲ್ಲಿ ಜನರು ಸಾಕಷ್ಟು ಪರದಾಡ್ಕೊಂಡು ಹೋಗ್ತಿದ್ದಾರೆ. ಸ್ಟೇಷನ್ನ ಮುಂಭಾಗದಲ್ಲಿಯೇ ಇದೊಂದು ಪರಿಸ್ಥಿತಿ ನೋಡ್ತಿರ್ಬೋದು. ನೀವೀಗ ಹೈದರಾಬಾದ್ಗೆ ತೆರಳುವ ರಸ್ತೆ ಅಂತ ಇದು. ಈ ರಸ್ತೆಯಲ್ಲಿ ಕಂಪ್ಲೀಟಾಗಿ ಜಲ್ಲಿಕಲ್ಲುಗಳು ಎದ್ದಿವೆ. ಯಾರಾದರೂ ಜೋರಾಗಿ ಕಾರ್ನವ್ರು ಸ್ಪೀಡಾಗಿ ಹೋಗ್ಬಿಟ್ರೆ ಪಕ್ಕದಲ್ಲಿ ಹೋಗೋ ಬೈಕ್ ಸವಾರನ ಮುಖಕ್ಕೂ ಕೂಡ ಬಡಿತವೆ. ಆ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಇದೆ. ನೋಡ್ತಿರ್ಬೋದು ನೀವು ರಸ್ತೆಯಲ್ಲಿ ಸಂಪೂರ್ಣವಾಗಿ ತಗ್ಗು ಗುಂಡಿಗಳಿವೆ. ಏನೋ ಇಲ್ಲಿನ ವಾಹನ ಸವಾರರು ನಿತ್ಯ ಸಾಕಷ್ಟು ಪರದಾಡ್ತಾ ಪ್ರಯಾಣಿಸ್ತಿರ್ತಾರೆ. ಇಲ್ಲಿನ ಜನರಿಗೆ ಕೇಳ್ತೀನಿ ಯಾವ ರೀತಿ ಸಮಸ್ಯೆ ಇದೆ ಅಂತ. ಏನು ಸರ್ ಇದು ರೋಡಿಂದ ಹೆಂಗೆ ಅನಿಸ್ತದೆ ನಿಮಗೆ? ಸರ್ ಏನು ಸರ್ ಇದು ರೋಡು ಫುಲ್ಲು ಬೀದರಲ್ಲಿ ಯಾವ ಏರಿಯಾದಲ್ಲಿ ಹೋದ್ರೂ ಅಷ್ಟೇ ಸರ ಈ ಥರನೇ ರೋಡ್ ಬರ್ತಾ ಇದೆ ಸರ್. ಏನಕ್ಕಂದರೆ ಎಲ್ಲಾದರೂ ಇವಾಗ ನೈಟ್ ಟೈಮಲ್ಲಿ ಬಂದರೆ ಏನೂ ಗೊತ್ತೇ ಆಗಲ್ಲ. ಲೈಟ್ ಇಲ್ಲ, ಏನಿಲ್ಲ, ರೋಡ್ ಇಲ್ಲ, ಈ ಥರ ಎಲ್ಲ ಕಡೆ ಆಲ್ಮೋಸ್ಟ್ ಬೀದರಲ್ಲಿ. ಅಲ್ಲ ಈಗ ಶಾಸಕರು ಬೋರ್ಡ್ ಹಾಕ್ತಿರ್ತಾರ, ಬ್ಯಾನರ್ ಹಾಕ್ತಿರ್ತಾರೆ 2 ತಿಂಗಳಿಗೆ ಒಂದ್ಸರಿ 3 ತಿಂಗಳಿಗೆ ಒಂದ್ಸರಿ 5 ಕೋಟಿ ರೂಪಾಯಿ ರೋಡ್ ಮಾಡ್ತೀವಿ ಅಂತ. ಬಟ್ ರೋಡ್ ಎಲ್ಲಿ ಹೋಗ್ತಾವ ಅಂತ ಶಾಸಕರು ಮಾಡಿದ್ದು ರೋಡು ಸರ್ ಇಲ್ಲಿ ಇದೇ ಥರ ಸೇಮು ಚಿದ್ರಿದಲ್ಲೂ ಇದೆ ಸರ್. ಅಲ್ಲಿ ಮೇಲ್ಗಡೆ ಹಾಕವ್ರೆ, ಮತ್ತು ಕೆಳಗಡೆ ರೋಡ್ ನೋಡಿದ್ರೆ ಫುಲ್ಲು ಡ್ಯಾಮೇಜ್ ಇದೆ. ಮತ್ತು ಮೈಲೂರು ಕ್ರಾಸಲ್ಲಿದೆ, ಮೈಲೂರು ರೋಡಲ್ಲಿದೆ, ಮತ್ತು ಗುಂಪದಲ್ಲಿದೆ. ಮೊನ್ನೆ ನಾನೆಲ್ಲ ತಿರುಗಿದೆ, ನಾನು ಬೆಂಗಳೂರಲ್ಲೇ ಇರೋದು. ಬಟ್ ಈಗ ನಾನು ನೋಡ್ತಾ ಇದ್ದೀನಿ ಬೀದರಲ್ಲಿ ಅಂದರೆ ಫುಲ್ಲು ಎಲ್ಲ ಕಡೆ ರೋಡು ಫುಲ್ಲು ಫ್ಲಾಫು. ಶಾಸಕರಿಗೆ ನಾನು ವಿನಂತಿ ಮಾಡ್ತಾಯಿದ್ದೀನಿ ಏನಂದರೆ ಅವರಿಗೆ ಇವಾಗ ಎಲ್ಲ ಕಡೆ ಸ್ವಲ್ಪ ವಿಚಾರಣೆ ಮಾಡಿ ಎಲ್ಲ ನಮ್ಮ ಬೀದರು ಚೆನ್ನಾಗಿರಬೇಕು. ಎಲ್ಲ ರೋಡು ಫೀಡು ಲೈಟಿಂಗು ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತಲ್ಲ, ನಮ್ಮ ಬೀದರ್ನು ಸ್ವಲ್ಪ ಮೇಲೆ ಬರುತ್ತಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಸ್ವಲ್ಪ ಆದಷ್ಟು ಬೇಗ. ಇದು ಇಲ್ಲಿನ ಸಾರ್ವಜನಿಕರ ಮಾತಾಗಿತ್ತು. ಇದೇ ರೀತಿ ನಗರದ ಇನ್ನೊಂದಿಷ್ಟು ರಸ್ತೆಗಳ ಸಮಸ್ಯೆಗಳನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ನಾವೀಗ ಬಿದ್ರಿ ಚೌಕ್ನ ಮುಂಭಾಗದಲ್ಲಿದ್ದೀವಿ. ಈ ಬಿದ್ರಿ ಚೌಕ್ ಬಳಿ ರಸ್ತೆ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಗುಂಡಿಗಳು ಪೂರ್ತಿ ಗುಂಡಿಗಳು ಬಿದ್ದಿವೆ. ಏನು ಮಳೆ ಬಂದಾಗಂತೂ ಆ ಗುಂಡಿಗಳೇ ಕಾಣಲ್ಲ. ರಸ್ತೆ ಸವಾರು ಸಾಕಷ್ಟು ಪ್ರಯಾಸಪಟ್ಟು ಇಲ್ಲಿ ಪ್ರಯಾಣಿಸ್ತಿರ್ತಾರೆ. ಈ ಕಡೆ ಈಗ ಬಸ್ ಬರ್ತಿದೆ, ನೋಡ್ತಿರ್ಬೋದು ನೀವು ಹಂಪ್ಸ್ ಕಡೆ ಯಾವ ರೀತಿ ಸಂಚಾರ ಮಾಡ್ತಾರೆ ಜನರು ಅಂತ. ಸಂಪೂರ್ಣವಾಗಿ ಗುಂಡಿ ಬಿದ್ದಿದೆ. ಏನು ಗಾಡಿಗಳು ಬಸ್ಗಳು ಹೋದಾಗ ಒಂದೊಂದು ಅಡಿಯಷ್ಟು ಗುಂಡಿಗಳು ಒಳಗಡೆ ಇವೆ. ಗಾಡಿಗಳು ಯಾರೋ 2 ವೀಲರ್ ಅವ್ರು ಹೋಗಬೇಕಾದ್ರೂ ಸಾಕಷ್ಟು ಒದ್ದಾಡಿ ಹೋಗಬೇಕು. ನೋಡ್ತಿರ್ಬೋದು ನೀವು ಈ ರಸ್ತೆ ಯಾವ ರೀತಿ ಇದೆ ಅಂತ. ಗುಂಡಿಗಳು ಒಂದೊಂದು ಅಡಿ ಗುಂಡಿಗಳು ಬಿದ್ದರೂ ಕೂಡ ಇಲ್ಲಿನ ಶಾಸಕರಿಗೆ ಇದು ಗಮನಕ್ಕೆ ಬಂದಿಲ್ಲ. ಪಾಪ ಅವರು 5 ಕೋಟಿ ರೂಪಾಯಿ ಬ್ಯಾನರ್ನ
ಇಲ್ಲಿ ಹಾಕಬೇಕು ಅಂತ ಯೋಚನೆ ಇನ್ನೂ ಬಂದಿಲ್ಲ ಅನ್ನಿಸ್ತದೆ. ನೋಡ್ತಿರ್ಬೋದು ನೀವೀಗ ಬಿದ್ರಿ ಚೌಕ್ ಏನು ಹೈದರಾಬಾದ್ಗೆ ಹೋಗುವ ರಸ್ತೆ ಇದು. ಹೈದರಾಬಾದ್ಗೆ ತೆರಳುವ ರಸ್ತೆಯ ಬಿದ್ರಿ ಚೌಕ್, ಬೀದರ್ನ ಹೆಮ್ಮೆ ಆದಂಥ ಬಿದ್ರಿ ಕಲೆಯ ಒಂದು ಸ್ಮರಣಾರ್ಥವಾಗಿ ಮಾಡಿರುವ ಬಿದ್ರಿ ಚೌಕ್ ಪಕ್ಕದಲ್ಲಿ ಇರುವಂಥ ರಸ್ತೆ ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ಏನೋ ಸಮಸ್ಯೆ ಇದೆ ಅಂತ. ನಾವೀಗ ಹಾರುಗೇರಿ ಕಮಾಂಡ್ನ ಮುಂಭಾಗದಲ್ಲಿರೋ ರಸ್ತೆಯಲ್ಲಿದ್ದೀವಿ. ಈ ರಸ್ತೆಯ ಬಗ್ಗೆ ನಾವೊಂದು ಕಳೆದ 6 ತಿಂಗಳಲ್ಲಿ ಒಂದು 3-4 ಬಾರಿ ಸುದ್ದಿ ಮಾಡಿರಬೇಕು. ಇದನ್ನು ಏನೋ ಕಳಪೆ ಕಾಮಗಾರಿಯನ್ನು ಎಚ್ಚರಿಸಿದ್ವಿ ಏನೋ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ. ಇದನ್ನು ಏನೋ ಈ ರಸ್ತೆ ಗುಂಡಿಗಳನ್ನು ಏನು ಮುಚ್ಚುವ ಕೆಲಸ ಕೂಡ ಆಗ್ತದೆ. ಆದರೆ ಈ ಗುಂಡಿಗಳನ್ನ ಮುಚ್ಚಿದ 3 ದಿನಕ್ಕೆ ಮತ್ತೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನೋಡ್ತಿರ್ಬೋದು ನೀವೀಗ ಇತ್ತೀಚೆಗಷ್ಟೇ ಒಂದು ವಾರ 10 ದಿವಸದಿಂದ ಅಷ್ಟೇ ಈ ಗುಂಡಿಗಳನ್ನ ಮುಚ್ಚೋ ಕೆಲಸಕ್ಕಿತ್ತು. ಈಗಾಗಲೇ ಮತ್ತೆ ಅದರಲ್ಲಿರುವಂಥ ಜಲ್ಲಿ ಅಂದರೆ ಏನು ಕಡಿ ಮತ್ತೆ ಆಚೆ ಬಂದಿದೆ ಅಂತ ಹೇಳ್ಬೋದು. ಈ ಜಲ್ಲಿ ಕಲ್ಲುಗಳು ಆಚೆ ಬಂದು ಸಾಕಷ್ಟು ಅಪಾಯ ಕೂಡ ತಂದೊಡ್ತವೆ. ಏನು ಜೋರಾಗಿ ಬಂದಾಗ ವೆಹಿಕಲ್ನ ಮುಂದ್ಗಡೆ ಬ್ರೇಕ್ ಅಂದರೆ ಡಿಸ್ ಬ್ರೇಕ್ನ ಹೊಡೆದ್ರೆ ಅಂದರೆ ಏನು ಪೂರಕ್ಕೆ ನೆಲಕ್ಕೆ ಹಚ್ಚಬೇಕು ಅಂತ ಹೇಳ್ಬೋದು ವಾಹನಗಳು. ಏನೋ ಇಲ್ಲೇ ಜಾರಿ ಬೀಳೋ ಪರಿಸ್ಥಿತಿ ಇದೆ. ಇಲ್ಲಿ ವಾಹನ ಸವಾರನು ನಾನು ಕೂಡ ಕೇಳ್ತೀನಿ, ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ. ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ತೇಪೆ ಹಚ್ಚೋ ಕೆಲಸನೂ ಕೂಡ ಸರಿಯಾಗಿ ಮಾಡಿಲ್ಲ. ಈ ತಾತ್ಕಾಲಿಕ ಪರಿಹಾರವನ್ನಾದರೂ ಸಮರ್ಪಕವಾಗಿ ಒದಗಿಸುವ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನಿತ್ಯ ಸಾಕಷ್ಟು ವಾಹನಗಳ ಸವಾರರು ತಿರುಗಾಡ್ತಾ ಇರ್ತಾರೆ. ಮೈಲೂರು ಕ್ರಾಸ್ನಿಂದ ಏನೋ ಬೊಮ್ಮಗೊಂಡೇಶ್ವರ ವೃತ್ತಕ್ಕೆ ಹೋಗೋರು ಈ ದಾರಿಯಲ್ಲಿ ಈ ಪರಿಸ್ಥಿತಿ ಇದೆ. ಬನ್ನಿ ಇಲ್ಲಿ ಮಾತಾಡಿಸ್ತೀನಿ. ಸರ್ ಏನು ಸರ್ ರಸ್ತೆ ಸಮಸ್ಯೆ ಹಿಂಗೈತಿ, ಏನು ಹೇಳ್ತೀರಿ? ಇದು ಹದಗೆಟ್ಟೆ ಸರ್, ಪೂರಾ ಟೈರ್ ಪೇರ್ ಎಲ್ಲ ಖರಾಬ್ ಆಗತ್ತವ. ಒಂದು 15 ದಿವಸ ರಿಪೇರಿ ಮಾಡಿದ ಒಂದು 15 ದಿವಸ ಭೀ ಚಂದ ಇರಲ್ಲ ಏನಂತೀರಿ? 10 ದಿವಸ ಚಲೋ ಐತಿಲ್ಲ ಸರ್. ಒಂದು 15 ದಿನದಾಗ ಏನದ ಚಲೋ ಪೈಲೆ ಮಾಡೋದು, ಇನ್ನೊಂದು ಸರಿ ಏನದ ಅಂದ್ರೆ ಮತ್ತೆ ಅದೇ ಥರ ಆಗ್ಯದ. ಏನಂತೀರಿ ರೋಡಿಗೆ? ಇಲ್ಲ ರೀ, ಚಂದ ಮಾಡಬೇಕು. ಚಂದ ಕೆದರ್ಸಿ ಚಂದ ಒಣ ಹಾಕ್ತೇವು, ಮೇಲೆ ಹಾಕೋದು ಮತ್ತೆ ಕೆತ್ತಿ ಹೋಯ್ತದು. MLA ಅವರಿಗೆ ಬರೀ ಕೆಲಸ ಮಾಡೀನಿ ಅಂತ ಬೋರ್ಡ್ ಹಾಕ್ತಿರ್ತಾರ, ಬ್ಯಾನರ್ ಹಾಕ್ತಿರ್ತಾರ, ಹಾಕಿರ್ತಾರ್ರಿ. ಅವ್ರಿಗೆ ಏನ್ ಮಾಡ್ತೀರಿ, ಹಂಗ್ ಭೀ ಹಾಕ್ತಾರ ಅವರು. ಕೆಲಸ ಮಾತ್ರ ಮಾಡವಲ್ರಂದ್ರೆ. ಮತ್ತೆ ಕೆಲಸ ಚಂದ ಮಾಡ್ರಿ, ಹಂಗೆ ಹೋಯ್ತದವ. ಸರಿಯಾಗಿ ಮಾಡ್ರ ಹೋಯ್ತದ. ಯಾಕ ಇಲ್ಲಿನ ವಾಹನ ಸವಾರರ ಮಾತು. ಏನು ನಗರ ಕೇವಲ ಇದೇ ರಸ್ತೆ ಅಲ್ಲ, ನಗರಾದ್ಯಂತ ಪ್ರತಿಯೊಂದು ರಸ್ತೆಗಳಿಗೆ ಹೋದ್ರೆ ಇದೇ ಸಮಸ್ಯೆ. ನಗರ ರಸ್ತೆಗಳೆಲ್ಲ ಹದಗೆಟ್ಟಿವೆ ಅಂತ ಹೇಳ್ತಿದ್ದಾರೆ. ನಾವೀಗ ಹೈದರಾಬಾದ್ ರಸ್ತೆಯಲ್ಲಿರುವ ಪೊಲೀಸ್ ಚೌಕ್ನ ಬಳಿ ಇದ್ದೇವೆ. ಈ ಪೊಲೀಸ್ ಚೌಕ್ನಲ್ಲಿ ರಸ್ತೆ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಏನು ಸಂಪೂರ್ಣವಾಗಿ ತಗ್ಗುಗುಂಡಿಗಳು ಬಿದ್ದಿತ್ತು. ಏನು ಇದಕ್ಕೆ ಒಂದು ತೇಪೆ ಹಚ್ಚೋ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ, ಆದರೆ ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ. ನೋಡ್ತಿರ್ಬೋದು ನೀವು ಯಾವ ರೀತಿಯಲ್ಲಿ ವಾಹನ ಸವಾರರು ಸಂಕಷ್ಟ ಪಡ್ತಾ ಪ್ರಯಾಣಿಸ್ತಿದ್ದಾರೆ. ಇಲ್ಲೆಲ್ಲ ತಗ್ಗುಗುಂಡಿಗಳಿವೆ. ಯಾವಾಗ ಎಲ್ಲಿ ಹೆಂಗೆ ಸಿಕ್ಕೋಗುತ್ತೆ ಅಂತಲೂ ಅವರಿಗೆ ಗೊತ್ತಿಲ್ಲ. ಇಷ್ಟೆಲ್ಲ ತಗ್ಗುಗುಂಡಿಗಳು ಬಿದ್ದರೂ ಕೂಡ ಅದಕ್ಕೆ ತೇಪೆ ಹಚ್ಚೋ ಕೆಲಸವನ್ನು ಕೂಡ ಜನಪ್ರತಿನಿಧಿಗೂ ಹಾಗೂ ಅಧಿಕಾರಿಗಳಿಗೆ ಸಮರ್ಥವಾಗಿ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು. ನೋಡ್ತಿರ್ಬೋದು ನೀವೀಗ ಅವ್ರೇನು ತೇಪೆ ಹಚ್ಚಿದ ಅದು ಕಿತ್ಕೊಂಡೋಗಿದೆ. ಏನು ಜಲ್ಲಿ ಹಾಕಿದ್ದಾರೆ, ಅದಕ್ಕೆ ಟೆಂಪ್ರವರಿ ಜಲ್ಲಿ ಹಾಕ್ಬಿಟ್ಟು ಏನೂ ಮಾಡಿಲ್ಲ. ಗಾಡಿ ಸ್ಕಿಡ್ ಆಗ್ಬೋದು, ಅಲ್ಲೇ ಇದು ಆಗ್ಬೋದು. ಅದು ಯಾವುದನ್ನು ಕೂಡ ಅಧಿಕಾರಿಗಳಿಗೆ ಗಮನಕ್ಕಿಲ್ಲ ಅಂತಲೇ ಕಾಣ್ತದೆ. ಯಾಕಂದರೆ ಯಾರೋ ಒಬ್ರಿಗೆ ಹೇಳಿರ್ತಾರೆ ಮಾಡು ಅಂತ, ಅವರು ತಾತ್ಕಾಲಿಕವಾಗಿ ಬೇಕಾಬಿಟ್ಟಿಯಾಗಿ ಮಾಡಿರೋದನ್ನು ನೋಡ್ತಿರ್ಬೋದು ನೀವು. ಇದು ಏನೋ ಪೊಲೀಸ್ ಚೌಕ್ನ ಮುಂಭಾಗದಲ್ಲಿರುವಂಥ ರಸ್ತೆದು ತೊಂದರೆ ಇದು ನೋಡ್ತಿರ್ಬೋದು ನೀವೀಗ. ನಾವೀಗ ಏನೋ ಒಟ್ಟು 4 ರಸ್ತೆಗಳಲ್ಲಿನ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಮುಂದಿಡಲು ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇದು ಕೇವಲ 4 ರಸ್ತೆಗಳಲ್ಲಿ ಅಷ್ಟೇ ಸಮಸ್ಯೆ ಇದೆ ಅಂತಲ್ಲ, ನಗರದ ಬಹುತೇಕ ರಸ್ತೆಗಳಲ್ಲಿ ಇದೇ ಸಮಸ್ಯೆ ಇದ್ದು ಅದೆಲ್ಲವನ್ನು ನಿಮ್ಮ ಮುಂದೆ ಸಾರ್ವಜನಿಕರ ಹಾಗೂ ಅಧಿಕಾರಿಗಳ ಜನಪ್ರತಿನಿಧಿಗಳ ಮುಂದಿಡಲು ಉತ್ತರ ಕರ್ನಾಟಕ ನ್ಯೂಸ್ ಒಂದು ವಿಶೇಷ ಫ್ಯಾಕ್ಟ್ ಚೆಕ್ ಅಥವಾ ಅಭಿಯಾನದ ಮೂಲಕ ಒಂದು ವಿನೂತನ ಪ್ರಯತ್ನಕ್ಕೆ ಕೈ ಹಾಕ್ತಿದೆ. ಈಗಲಾದರೂ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು. ಅಥವಾ ಅವರಿಗೆ ಗೊತ್ತಿಲ್ಲದೆ ಇದ್ದರೆ ನಾವು ಏನು ನಿತ್ಯ ಏನೋ ಒಂದು 4 ಸಮಸ್ಯೆ ಇರುವ ರೋಡ್ಗಳನ್ನು ಅಂದರೆ ನಗರದ ಪ್ರಮುಖ ರಸ್ತೆಗಳು ಎಲ್ಲ ರಸ್ತೆಗಳಲ್ಲೂ ಸಮಸ್ಯೆ. ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನು ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳ ಮುಂದೆ ತೆರೆದಿಡುವ ಕೆಲಸವನ್ನು ಮಾಡ್ತೇವೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.